ಗ್ಲೂಟೆನ್ ಒಂದು ಬೇಗ ಕರಗದೇ ಇರುವ ಪ್ರೋಟೀನ್ ಸಂಯುಕ್ತ. ಇದು 2 ಪ್ರೋಟೀನ್ಗಳಿಂದ ಆಗಿದೆ. ಒಂದು ಗ್ಲಿಯಾಡಿನ್ ಮತ್ತು ಗ್ಲುಟೆನಿನ್. ಈ ಗ್ಲುಟೆನ್ ಗೋಧಿ, ಬಾರ್ಲಿ, ಓಟ್ಸ್, ರಾಯಿ, ಟ್ರಿಟಿಕೇಲ್ ಇವುಗಳಲ್ಲಿ ಮತ್ತು ಇವುಗಳಿಂದ ತಯಾರಿಸಿದ ಬ್ರೆಡ್, ಮೈದಾ, ಪಾಸ್ಟ್ರೀಸ್, ಪ್ರೊಸೆಸ್ಡ್ ಫುಡ್ಸ್, ಬಿಯರ್ ಮತ್ತು ಪ್ರೋಟೀನ್ ಸಪ್ಲಿಮೆಂಟ್ಸ್ ಗಳಲ್ಲಿ ಕೂಡ ಈ ಗ್ಲೂಟೆನ್ ಕಂಡುಬರುತ್ತೆ. ನಾವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನೀರಿನಲ್ಲಿ ಕಲಸಿದಾಗ ಅಂಟಿನ ಗುಣ ಏನ್ ಕಂಡುಬರುತ್ತೆ ಅಲ್ಲ, ಅದು ಜಿಗಿಯಾಗಿರ್ತಕ್ಕಂಥ ಪದಾರ್ಥ ಏನಿದೆ ಅಲ್ಲ, ಅದೇ ಗ್ಲೂಟೆನ್. ಈ ಅಂಟಿನ ಗುಣ ಹೊಂದಿರೋದ್ರಿಂದಲೇ ಈ ಹಿಟ್ಟಿನಿಂದ ಅನೇಕ ರೀತಿಯ ತಿಂಡಿಗಳನ್ನು ಸುಲಭವಾಗಿ ತಯಾರಿಸ್ತಾರೆ. ಆದ್ರೆ ಈ ಅಂಟಿನ ಗುಣ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮಗ್ ಗೊತ್ತಾ, ಈ ಗ್ಲೂಟೆನ್ ನಮ್ಮ ದೇಹದಿಂದ ಪೂರ್ತಿ ಹೊರಗೆ ಹೋಗ್ಬೇಕಾದ್ರೆ ಕೆಲವು ತಿಂಗಳುಗಳೇ ಬೇಕು. ಈ ಗ್ಲೂಟೆನ್ ಬಹಳಷ್ಟು ಜನರಲ್ಲಿ ಬೇಗ ಜೀರ್ಣ ಆಗೋದೇ ಇಲ್ಲ. ನಮ್ಮ ಸಣ್ಣ ಕರುಳಿನಲ್ಲಿ ಟ್ರಾನ್ಸ್ಗ್ಲೂಟಮಿನೇಸ್ ಟಿಟಿಜಿ ಎಂಬ ಎನ್ಸೈಮ್ ಇದು ಏನಂತಂದ್ರೆ, ಈ ಕಿಣ್ವವು ಗ್ಲೂಟೆನ್ ಅನ್ನು ಒಡೆದಾಗ ನಮ್ಮ ದೇಹ ಇದನ್ನು ಅಪಾಯಕಾರಿ ವೈರಿ ಅಂತ ತಿಳಿದು ನಮ್ಮ ದೇಹದೊಳಗಿನ ಸೈನಿಕರು ಅಂದ್ರೆ ಬಿಳಿ ರಕ್ತ ಕಣಗಳು ಇವು ಗ್ಲೂಟೆನ್ ಮೇಲೆ ದಾಳಿ ಮಾಡುತ್ತವೆ. ನಮ್ಮ ಸಣ್ಣ ಕರುಳಿನ ಗೋಡೆಯ ವಿಲ್ಲೆಗಳ ಮೇಲೆ ಕೂಡ ದಾಳಿ ಮಾಡುತ್ತವೆ. ಇಲ್ಲಿ ಸಣ್ಣ ಕರುಳಿನ ಮ್ಯೂಕಸ್ ಪದರಿಗೆ ಹಾನಿ ಉಂಟು ಮಾಡುತ್ತದೆ. ನಮ್ಮ ದೇಹದ ಸೈನಿಕರು ಅಂದ್ರೆ ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಮೇಲೆ ದಾಳಿ ಮಾಡಿ ಕಾಯಿಲೆಗಳನ್ನು ಉಂಟು ಮಾಡಿದ್ರೆ ಇದಕ್ಕೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರೀತಾರೆ. ಹೀಗೆ ಇಲ್ಲಿ ನಮ್ಮ ಜೀರ್ಣಾಂಗ ವ್ಯೂಹ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಮ್ಮ ಸಣ್ಣ ಕರುಳಿಗೆ ಹಾನಿ ಉಂಟಾಗಿ ಪೋಷಕಾಂಶಗಳ ಹೀರಿಕೆ ಸರಿಯಾಗಿ ಆಗದೇ ಇದ್ದಾಗ ಅನೇಕ ಕಾಯಿಲೆಗಳು ಹುಟ್ಕೊಳ್ಳುತ್ತವೆ. ಈ ಸಮಸ್ಯೆ ಉಂಟಾದಾಗ ಬಾಯಿಯಲ್ಲಿ ಅಲ್ಸರ್ ಉಂಟಾಗಬಹುದು, ಮೈಗ್ರೇನ್, ಸುಸ್ತು, ಡಿಪ್ರೆಷನ್ ಉಂಟಾಗಬಹುದು, ನೆನಪಿನ ಶಕ್ತಿ ಕೂಡ ಕಡಿಮೆ ಆಗಬಹುದು. ಅಜೀರ್ಣ, ಬ್ಲೋಟಿಂಗ್, ಹೊಟ್ಟೆಯ ಉಬ್ಬುವಿಕೆ, ಮಲಬದ್ಧತೆ, ದುರ್ಗಂಧದ ಮಲ ವಿಸರ್ಜನೆ, ಸೀಲಿಯಕ್ ರೋಗ ಉಂಟಾಗಬಹುದು. ಚರ್ಮದ ತೊಂದರೆಗಳು, ಎಕ್ಸಿಮಾ, ಡರ್ಮಟೈಟಿಸ್ ಉಂಟಾಗಬಹುದು. ಆಸ್ಟಿಯೋಪೋರೋಸಿಸ್ ಮತ್ತು ಜಾಯಿಂಟ್ ಪೇನ್ ಉಂಟಾಗಬಹುದು. ಅನಿಮಿಯಾ, ರಕ್ತಹೀನತೆ ಸಮಸ್ಯೆ ಉಂಟಾಗಬಹುದು. ವಿಟಮಿನ್, ಮಿನರಲ್ಗಳ ಕೊರತೆ ಉಂಟಾಗಬಹುದು, ಯಾಕೆಂದ್ರೆ ಇಲ್ಲಿ ಹೀರಿಕೆ ಸರಿಯಾಗಿ ಆಗೋದಿಲ್ಲ. ಲಿವರ್ ಕಾಯಿಲೆ, ಡಯಾಬಿಟಿಸ್, ನಪುಂಸಕತೆ ಕೂಡ ಉಂಟಾಗಬಹುದು. ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿ ಬೇಗ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆಗಳಿರುತ್ತವೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಸಣ್ಣ ಕರುಳಿನ ಮ್ಯೂಕಸ್ ಪದರು ಹಾಳಾಗೋದ್ರಿಂದ ಲೀಕಿ ಗಟ್ ಸಮಸ್ಯೆ ಕೂಡ ಉಂಟಾಗಬಹುದು. ಸಂಶೋಧನೆಗಳ ಪ್ರಕಾರ ಸೀಲಿಯಕ್ ರೋಗವು ಅನುವಂಶಿಕವಾಗಿ ಬರಬಹುದು. ಆದ್ರೆ ಗ್ಲೂಟೆನ್ ಇಂಟಾಲರೆನ್ಸ್ ಏನಿದೆಯಲ್ಲ, ಇದು ಅನುವಂಶಿಕವಲ್ಲ ಅಂತ ಹೇಳಲಾಗಿದೆ. ಈ ಆಟೋ ಇಮ್ಯೂನ್ ಡಿಸೀಸಸ್ ಉಂಟಾದಾಗ ಗ್ಲೂಟೆನ್ ಫ್ರೀ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಉದಾಹರಣೆಗೆ ಸಿರಿಧಾನ್ಯಗಳು, ಜೋಳ, ರಾಗಿ ಮುಂತಾದವುಗಳ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಅಮೆರಿಕಾದ ಡಾಕ್ಟರ್ ವಿಲಿಯಂ ಡೇವಿಸ್ ರವರ ವೀಟ್ ಬೆಲ್ಲಿ ಪುಸ್ತಕದಲ್ಲಿ ಗ್ಲೂಟೆನ್ ನಮ್ಮ ಆರೋಗ್ಯಕ್ಕೆ ಯಾಕೆ ಕೆಟ್ಟದ್ದಂತ ತುಂಬಾ ವಿವರವಾಗಿ ಹೇಳಿದ್ದಾರೆ. ಅದಕ್ಕೆ ಗ್ಲೂಟೆನ್ ಫ್ರೀ ಆಹಾರ ಸೇವಿಸೋದು ಆರೋಗ್ಯಕ್ಕೆ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.